ಗುಡ್ ಮಾರ್ನಿಂಗ್ ಗೆಳೆಯರೇ. ನಿನ್ನೆ ಖಾಲಿಯಾಗಿದ್ದಿಲ್ಲ, ಇವತ್ತು ಖಾಲಿ ಆಗ್ತೈತೆ. ನಮ್ಮ ತಪ್ಪು ಏನಂದರೆ ಫೋನ್ ಮಾಡ್ದಂಗೆ ಬಂದಿದ್ದೆ ತಪ್ಪು. ಒಂದಿಷ್ಟು ಆಲ್ಟು ಖಾಲಿ ಮಾಡ್ತಾಯಿದ್ದಾರೆ ನೋಡಿ. ಬೆಳಗ್ಗೆನೇ ಬಂದು 7:30ಗೆ ಲೇಬರು ರಿವರ್ಸ್ ಹೊಡೆದಿದ್ದೀವಿ. ಅದ್ರಾಗ ಒಂದು ಬುಲೆರ ತಾಂಬೋಗೊಳಕ್ಕೆ ಬುಲೆರ ಅಲ್ಲಿದ್ದಾವಲ್ಲ ಅವು ಸೀದಾ ತಗೊಬಂದು ತಡೆ ಅಲ್ಲೇ ಇಲ್ಲಿ ಹೇಳಿದ್ರೆ ತಾಂಬರನ್ನ ಅಂತ ಇಲ್ಲಿ ಇಲ್ಲೆಲ್ಲ ಜಾಗಿರ್ಲಿಲ್ಲ. ಬುಲೆರ್ಗಳೆಲ್ಲ ಇದ್ದು ಹೊರಗೆ ತೆಗೆದು ಹಾಕಿದ್ವಿ ನಾವೇ. ಅನ್ಲೋಡಿಂಗ್ ಮಾಡ್ತಿದ್ದಾರೆ ಆಮಾಲಿಗಳು ಬಳ್ಳಾರ್ಯಾರೆ. ಇನ್ನೇನು ಕರೆಕ್ಟಾಗಿ ನೋ ಎಂಟ್ರಿ ಬಿಡೋ ಟೈಮಿಗೆ ಕೊಡ್ತಾರೆ ಗಾಡಿನ. ಬಿಲ್ ತಗೊಂಡು ದೇವನಹಳ್ಳಿಗೆ ಹೋಗ್ಬೇಕು, ಸೈಟಿಗೆ ಹೋಗ್ಬೇಕು. ಪಾರ್ಟಿ ಅರ್ಜೆಂಟ್ ಮಾಡ್ತಿದ್ದಾರೆ, ಅಲ್ಲಿಗೆ ಹೋಗ್ಬೇಕು ನೋಡಿ. ಇವರು ಎಲ್ಲ ಅನ್ಲೋಡ್ ಮಾಡೋರು. ಇನ್ನು ಇವಾಗ ಸ್ಟಾರ್ಟ್ ಮಾಡಿದ್ದಾರೆ. ಈ ಗಾಡಿಗೇನೋ ಕ್ರಾಸಿಂಗ್ ಮಾಡ್ಬೇಕಂತ ಒಂದು 200 ಬಾಕ್ಸು ಇದಕ್ಕೂ ಯಾವುದಕ್ಕೂ ನೋಡೋಣ. ಅವ್ರು ಬರೋಷ್ಟೊತ್ತಿಗೆ ಕ್ರಾಸಿಂಗ್ ಮಾಡಿ ನಿಲ್ಸಿದ್ರು. ನೋಡಿ ದೊಡ್ಡವೆಲ್ಲ ಇಳಿಸಿ ಇವಾಗ 2x2 ಇಳಿಸ್ತಾ ಇದ್ದಾರೆ. ಮೊದಲನೇ ಬೋನ್ಗೆ ಒಂದು ಬಂತು, ಹೋಗ್ತೈತೆ ಅದ್ರ ಜೊತೆಗೆ ಅದನ್ನು ಸೈಡಿಂದ ದೊಡ್ಡದೋಗೈತೆ. ಬೆಲ್ಟ್ ಹಾಕಿಲ್ಲ ಅಂದರೆ ಭಾಳ ಬರೋ ಡ್ಯಾಮೇಜು. ಫಸ್ಟ್ನೇ ಬೋನ್ಗೆ ಒಂದು ಆಗೈತೆ. ಇವು ಇಲ್ಲಿ ಎಲ್ಲಿಗನ್ನ ಅಂದರೆ ಇಲ್ಲಿಗನ್ನ ಈ 2x2 ಇದಾವೆ ನೋಡಿ. ಈ 3 ಲೈನ್ ಇಲ್ಲೇ ಇಳಿಸೋದು. ಈ ಕಜಾರಿಯ ಏನಾಯ್ತು, ಕಜಾರಿಯನ್ನೆಲ್ಲ ದೇವನಹಳ್ಳಿ ಸೈಟಿಗೆ ತಗೊಂಡೋಗ್ಬೇಕು. ಇದು ಚೇರು ಮರದ ಗುರು ಇಲ್ಲೇನೋ ಯಾರಿಗೂ ಗೊತ್ತಿಲ್ಲ, ಅಲ್ಲಿಗೆ ತಗೊಂಡೋಗ್ಬೇಕು ನೋಡಿ. ಅನ್ಲೋಡ್ ಆಗ್ತಿದೆ. ಬುಲೆರ ಇದು 407 ಕ್ರಾಸಿಂಗ್ ಮಾಡಿದ್ದೀವಿ. 150 ಬಾಕ್ಸ್ ಪೂರ್ತಿ ಇದಕ್ಕೆ 407ಗೆ ಹಾಕೋದು. ಇನ್ನು ಉಳಿದಿದ್ದೆಲ್ಲ ಹೋಗೋದು. ಚಾಲಕರೊಬ್ಬೊಬ್ಬರೇ ಬರ್ತಾ ಇದ್ದಾರೆ ನೋಡಿರಿ. ತಿಂಡಿನ ರೆಡಿ ಆಗ್ತೈತೆ. ಫ್ರೆಶ್ ಆಗಿ ತಿಂಡಿ ಆಗ್ಬೇಕು. ಮತ್ತು ಹೋಗ್ಬೇಕಾದ್ರೆ ಇವೆರಡು ಲೈನಿಗೆ 4x2 ಹೋಗೋದವಲ್ಲ, ಬೆಲ್ಟ್ ಹಾಕ್ಕೊಂಡು ಹೋಗೋದು. ಯಾಕಂದರೆ ಪ್ಯಾಕಿಂಗ್ ಲೂಸ್ ಆಗುತ್ತೆ. ಮುಂದಕ್ಕೆ ಲೋಡ್ ಇರುತ್ತಲ್ಲ, ಮುಂದಕ್ಕೆ ಸರಿಯಾಗಿ ಎತ್ತಾಗ್ತಿರ್ತತೆ, ಹಿಂದೆ ಲೋಡ್ ಇರೋಲ್ಲ. ಹಾಗಾಗಿ ಬೆಲ್ಟ್ ಹಾಕ್ಕೊಂಡು ಹೋಗೋಣ ಬನ್ನಿ. ತಿಂಡಿ ತಿಂದು ಗಾಡಿ ಹೊರಗೆ ತಗೊಂಡು ಬಂದೀವಿ ನೋಡಿ. ಬ್ಯಾಕ್ ಸೈಡ್ ರಿವರ್ಸ್ ತಗೋಬೇಕು. ಮುಂದ್ಗಡೆ ಮಕ್ ತಗೊಂಡ್ರೆ ಹೊರಗೆ ಕಟ್ಟಾಗೋದು ತುಂಬ ಕಷ್ಟ ಐತೆ. ಯಾಕಂದರೆ ಇಲ್ಲಿ 10 ವೀಲು 407 6 ವೀಲ್ ಓಡಾಡೋಕೆ ಅಷ್ಟೇ ಜಾಗ ಇರೋದು. ಅದರಲ್ಲಿ ನಾವು 16 ವೀಲ್ ತಂದಿದ್ದೀವಿ. ತುಂಬ ಕಷ್ಟ ಆಗುತ್ತೆ. ಮತ್ತು ಯಾಕಂದರೆ ಮುಂದ್ಗಡೆ ಲೋಡ್ ಇದೆ, ಕೆಳಗಡೆ ಹೋಗಿ ರಿವರ್ಸ್ ಬರೋದಿಲ್ಲ ಅಂಥೇಳಿ ಇಲ್ಲಿಂದನೇ ರಿವರ್ಸ್ ತಗೊಂಡು ಹೋಗ್ತಾಯಿದ್ದೀವಿ ಗಾಡಿನ. ಇಲ್ಲೇ ತಿರ್ಸ್ಕೊಂಡು ಹೋಗ್ಬೇಕು. ಆದ್ರೂ ಇಲ್ಲಿ ಜಾಗನೂ ಇಲ್ಲ, ಯಾಕಂದರೆ ಪಕ್ಕದಾಗ ಒಂದು ಕಂಟೈನರ್ ಐತೆ. ಹಿಂದೆ ಟ್ಯಾಕ್ಟ್ರ್ ಇದೆಯಲ್ಲ, ಅದಕ್ಕೆ ಜಾಗ ಇಲ್ಲ. ಹಿಂದೆ ಮುಂದೆ ರಿವರ್ಸ್ ಮಾಡಿ ತಗೊಂಬರ್ತಾಯಿದ್ದೀವಿ ನೋಡಿ. ಮುಂದ್ಗಡೆ ಬಂದು 10 ಟನ್ ಮಾಲ್ ಐತೆ. ಈ ರಿವರ್ಸ್ ಹೊಡೆಯೋದು ರಿವರ್ಸ್ ಹತ್ತಲ್ಲ ಅಂತೇಳಿ ಅಲ್ಲೊಂಚೂರು ತಗ್ಗಿದೆ ಮುಂದ್ಗಡೆ ಹೊರಗೆ ತಗೊಂಡು ಹೋಗ್ಬೇಕಾದ್ರೆ. ಅದಕ್ಕೆ ಇಲ್ಲೇ ಗಾಡಿ ತಿರ್ಸ್ಕೊಂಡು ಹೋಗ್ತಾಯಿದ್ದೀವಿ ನೋಡಿ. ಹಂಗಾದ್ರೂ ಕಟ್ಟೆ ಆಗ್ತಿಲ್ಲ ಇಲ್ಲಿ ಗಾಡಿ. ಏನು ಮಾಡೋದು ಹೇಳಿ, ಅನ್ಲೋಡ್ ಮಾಡ್ಬೇಕು. ಅನ್ಲೋಡ್ ಮಾಡಿಬಿಟ್ಟಿದ್ದೀವಿ. ಇನ್ನೊಂದು ಜಾಗ ಹೋಗ್ಬೇಕು ದೇವನಹಳ್ಳಿಗೆ. ಹಾಗಾಗಿ ತಿರ್ಸ್ಕೊಂಡು ಹೋಗಲೇಬೇಕು. ಇಲ್ಲಾಂದರೆ ಲೇಟ್ ಆದರೆ ಅಲ್ಲಿ ಲೇಬರು ಸಿಗಲ್ಲ, ಏನಿಲ್ಲ. ಅವರು ಪಾರ್ಟಿ ಅರ್ಜೆಂಟ್ ಮಾಡ್ತಾಯಿದ್ದಾರೆ. ಅದ್ರಾಗೂ ಒಂದು ದಿವಸ ಗಾಡಿ ಬೇರೆ ಇಲ್ಲಿ ಆಲ್ಟ್ ಮಾಡಿದ್ದೀವಿ ನೋಡಿ. ನಮ್ಮ ಹುಡುಗ ಹಿಂದೆ ರಿವರ್ಸ್ ನೋಡ್ತಾ ಇದ್ದಾನೆ. ಇವಾಗ ಕಟ್ ಆಗ್ತಿದೆ ನೋಡಿ. ಇಲ್ಲಿಂದ ಗೇಟ್ವರೆಗೂ ರಿವರ್ಸ್ ತಗೊಂಡೋಗ್ಬೇಕು. ಪೂರ್ತಿ ಗಾಡಿ ಇದು ಕಟ್ ಮಾಡಿ ಹೊರಗೆ ರೋಡಿಗೆ ತಗೊಂಡೋಗೋವರೆಗೂ ರಿವರ್ಸೇ ಬರಬೇಕು. ಇಲ್ಲಿಂದ ಒಂದು 200 ಮೀಟ್ರ್ ಅಷ್ಟೇ ರಿವರ್ಸ್ ತಗೊಂಡು. ಇಲ್ಲೇನು ರಿವರ್ಸ್ ತಗೊಂಬರ್ಬೋದು, ಅದಕ್ಕೇನು ತೊಂದರೆ ಇಲ್ಲ. ನಮಗೆ ಗೇಟಿಂದ ಹೊರಗೆ ಗಾಡಿ ತೆಗಿತೀವಲ್ಲ, ಅಲ್ಲಿಂದನೇ ಒಂಚೂರು ತೊಂದರೆ ಆಗೋದು. ಅಲ್ಲಿ ಲೆಫ್ಟ್ ಸೈಡಿಗೆ ಮುಂದೆ ಇದು ತಗಲ್ತಂತೇಳಿ ಕ್ಯಾಬಿನ್ಗೆ ರಿವರ್ಸ್ ತಗೊಂಡೆ, ಆರ್ಸ್ ತಗಲ್ತಂತೇಳಿ ಮುಂದೆ ತಗೊಂಬರ್ತಾಯಿದ್ದೀನಿ ನೋಡಿ. ಎಲ್ಲ ಕಡೆ ಅನ್ಲೋಡ್ ಮಾಡೋಕ್ಕೆ ಹೋದಾಗ ಈ ಹಿಂದ್ಗಡೆ ಹಾಕಿರೋ ಪಟ್ಟಿ ಬಿಚ್ಚರು, ಇವ್ರು ಮಾತ್ರ ಪಟ್ಟಿ ಬಿಚ್ಚಿಲ್ಲ, ಏನಿಲ್ಲ, ಹಂಗೆ ಅನ್ಲೋಡ್ ಮಾಡಿದರು. ಅವ್ರು ನಮಗೇನು ಹೇಳಿಲ್ಲ, ಬಿಚ್ಚಿರಿ ಅದು ಮಾಡಿರಿ ಇದು ಮಾಡಿರಿ ಅಂತಂದು ಡೋರ್ ತಗೊಂಡ್ರು. ಅವ್ರ ಪಾಡಿಗೆ ಅವ್ರು ಅನ್ಲೋಡ್ ಮಾಡಿದರು. ಟೀ ಕಾಸು ಕೇಳಿದರು, ಕೊಟ್ವಿ. ಅನ್ಲೋಡಿಂಗ್ ಇನ್ನೇನು ಬಾಡಿಗೆಗೆ ಕಟ್ ಮಾಡ್ಕೊತಾರೇನೋ ನೋಡಿ. ನಮ್ಮ ಶಿಷ್ಯ ತೋರಿಸ್ತಿದ್ದಾನೆ ಎಷ್ಟು ಸಣ್ಣ ಜಾಗ ಐತೆ ಅಂತೇಳಿ. ಇದೇ ರೋಡ್ನಾಗೆ ಬಂದಿದ್ದು ನಾವು ಗಾಡಿ ತಗೊಂಡು. ಇವಾಗ ರಿವರ್ಸ್ ತರ್ತಾನೆ ಇದ್ದೀನಿ ನಾನು. ಇಲ್ಲಿ ಗೇಟು ಚಿಕ್ಕದೈತೆ. ಚಿಕ್ಕದಿರೋ ಕಾರಣದಿಂದ ಇದು ಫ್ರಂಟಲ್ಲಿ ಬಂದರೆ ಗಾಡಿ 4-5 ಸಲ ರಿವರ್ಸ್ ಹೊಡಿಬೇಕು. ರೈಟಿಗೆ ಟರ್ನ್ ಮಾಡಿ ರಿವರ್ಸ್ನಾಗ ಕಟ್ಟಾಗೋದಿಲ್ಲ ಅಂಥೇಳಿ ಬ್ಯಾಕ್ ಸೈಡ್ ತಗೊಂಬರ್ತಿರೋದು. ರಿವರ್ಸ್ ತಗೊಂಡು ರಿವರ್ಸಲ್ಲಿ ಹೆಂಗೆ ಬೇಕಾದರೂ ಆಟ ಆಡ್ಬೋದು. ಯಾಕಂದರೆ ಮುಂದಕ್ಕೆ ಗಾಡಿ ಎತ್ತೋಗುತ್ತೆ ನೋಡಿ. ಇಷ್ಟು ಚಿಕ್ಕ ಜಾಗದಾಗೆ ಗಾಡಿ ಕಟ್ಟಾಗೋದಿಲ್ಲ, ಏನಿಲ್ಲ. ಇಲ್ಲಿ ಒಳಕ್ಕೆ ಹೋಗ್ಬೇಕಾದ್ರೆ ಬೆಳಿಗ್ಗೆ ಒಂದು 5-6 ಸಲ ರಿವರ್ಸ್ ತಗೊಂಡಿದ್ದು. ಇವಾಗ್ಲೂ ಒಂದು 5-6 ಸಲ ರಿವರ್ಸ್ ತಗೊಂಡೆ ಗಾಡಿ ತಗೋಬೇಕು. ಲೆಫ್ಟ್ ಸೈಡಿಗೆ ಕರೆಂಟ್ ಕಂಬ ಐತೆ, ರೈಟ್ ಸೈಡಿಗೆ ಮರ ಗೇಟ್ ಇದೆ. ಅದಕ್ಕೆ ಒಂಚೂರು ಲೆಫ್ಟಿಗೆ ಒತ್ಕೊಂಬರ್ತಾಯಿದ್ದೀನಿ ನೋಡಿ. ಲೆಫ್ಟಿಗೆ ಬಂದು ತಗೊಂಡು
ಒಂದು 4-5 ಸಲ ರಿವರ್ಸ್ ಹೊಡೆದ್ರೆ ಬೇಗ ಕಟ್ ಆಗುತ್ತೆ. ಜಾಸ್ತಿ ಹಿಂದಕ್ಕೆ ಬಿಟ್ಟರೆ ಹಿಂದ್ಗಡೆ ಡಿವೈಡ್ರ್ ಇದಾವಲ್ಲ, ಡಿವೈಡ್ರಿಗೆ ಹೋಗಿ ಬಂಪರ್ ಟಚ್ ಆಗಿಬಿಡುತ್ತೆ. ನಮಗೆ ಬಂಪರ್ ಮಾತ್ರ ಟಚ್ ಆಗಬಾರ್ದು. ನೋಡಿ ಈ ಕಡೆ ಲೆಫ್ಟ್ ಸೈಡಿಗೆ ಗುಂಡೆ ಇದ್ದಾವೆ, ಹಂಗೆ ಕರೆಂಟ್ ಕಂಬ ಐತೆ. ನಿಧಾನಕ್ಕೆ ಹಂಗೆ ತಾಬೇಕು ನೋಡಿ, ಕರೆಂಟ್ ಕಂಬದ ಹತ್ರ ತಗೊಂಡು ತಾಂತಿರೋದು ಗಾಡಿ ರಿವರ್ಸು. ನೋಡಿ ಬಂಪರ್ ಅಲ್ಲಿಗೂ ಅಲ್ಲಿ ಉದಯಪುರ್ನಾಗ ಲೋಡಿಗೆ ಹೋಗಿತ್ತಾಗ ಒಂಚೂರು ಟಚ್ ಆಗೈತೆ. ಲೆಫ್ಟ್ ಸೈಡಿಗೆ ಇಷ್ಟೇ ಜಾಗ ಇರೋದು ನೋಡಿ. ಇವಾಗ ಬಂಪರು ಟಚ್ಚೇ ಆಗಬಾರ್ದು, ಆ ಥರ ರಿವರ್ಸ್ ನೋಡೋಕೆ ಬಿಟ್ಬಿಟ್ಟಿದ್ದೀನಿ ನಿಮಗೆ. ಯಾಕಂದರೆ ಮೊನ್ನೆ ಬಂಪರ್ ಟಚ್ ಆದಮೇಲೆ ಹೇಳಿದ್ದ ರಿವರ್ಸ್ ಅದು ಮಣ್ಣಿನ ಕುಪ್ಪಿ ಇತ್ತು, ಅದ್ರಾಗ ನನಗೂ ಗೊತ್ತಾಗಿಲ್ಲ, ಏನಿಲ್ಲ ಕಲ್ಲಿದ್ದಾವ ಮಣ್ಣು ಅಂತ. ರಿವರ್ಸ್ ಹೊಡೆದ್ಮೇಲೆ ಗೊತ್ತಾಗಿದ್ದು ನಮಗೆ ಕಲ್ಲಿನ ಕುಪ್ಪೆ ಅದು ಅಂತಂದು. ನೋಡಿ ಹಿಂದೆ ಮುಂದೆ ತಗೋಬೇಕು ಇವಾಗ. ನೋಡಿ ಕರೆಕ್ಟಾಗಿ ಬಂಪರ್ ಹತ್ರ, ಅದು ಬಂಪರ್ ಅದ್ರ ಲೆವೆಲ್ಲಿಗೆ ಐತೆ ನೋಡಿ, ಅದಕ್ಕೆ ಟಚ್ ಆಗ್ದಂಗೆ ರಿವರ್ಸ್ ನೋಡ್ತಾ ಇದ್ದಾನೆ. ಮತ್ತು ಮುಂದ್ಗಡೆ ಗೇಟು ಮರ, ಒಂದು ಹೆಜ್ಜೆ ಮುಂದೆ ತಗೋಬೇಕು, ಒಂದು ಹೆಜ್ಜೆ ಹಿಂದೆ ತಗೋಬೇಕು. ಇಲ್ಲಿ ನಾವಾಗಷ್ಟೊತ್ತಿಗೆ ತಾಳ್ಮೆಯಿಂದ ಗಾಡಿ ತಗೊಂಡು ಹೋಗ್ತಾಯಿದ್ದೀವಿ. ಬೇರೆಯವ್ರು ಯಾರನ್ನಾಗಿದ್ದರೆ ಗಾಡಿ ರಿವರ್ಸ್ ಹೊಡಿತಿದ್ದಿಲ್ಲ, ಏನಿಲ್ಲ. ಇದಕ್ಕೆ ಕ್ಯಾಂಟ್ರ್ ಗಾಡಿ ಕರೆಕ್ಟಾಗಿ ಹೋಗ್ತಾವೆ. ಕ್ಯಾಂಟ್ರು 407 10 ವೀಲ್ ಆದರೆ ಒಂದ್ಸಲ ರಿವರ್ಸ್ ಹೊಡಿಬೇಕು, ಆಮೇಲೆ ರಿವರ್ಸ್ ಹೊಡೆದ್ರೆ ಹೋಗ್ತತೆ. ನಮ್ಮ ಗಾಡಿ 4-5 ಸಲ ರಿವರ್ಸ್ ಹೊಡಿಬೇಕು, ಇಲ್ಲಾಂದರೆ ಜಾಗನೇ ಇಲ್ಲ. ನಾವು ಹೊರಗಡೆ ರಿವರ್ಸ್ ಯಾಕೆ ತಗೊಬಂದೀವಿ ಅಂದರೆ, ನಾವು ಈ ಕಡೆ ಲಾಸ್ ಹೋಗಿ ರಿವರ್ಸ್ ತಗೊಂಡು ಸ್ಟ್ರೈಟ್ ಹೋದರೆ ನಮಗೆ 100 ಫೀಟ್ ರೋಡ್ ಸಿಗುತ್ತೆ. ಅಂದರೆ ಬೆಂಗಳೂರು ರಿಂಗ್ ರೋಡ್ ಇದೆಯಲ್ಲ ಒಳಗಡೆ, ಇನ್ನರ್ ರಿಂಗ್ ರೋಡು ಅದು ಸಿಗುತ್ತೆ. ಅಲ್ಲಿಂದ ಲೆಫ್ಟ್ ಹೊಡ್ಕೊಂಡು ಒಂದು 500 ಮೀಟ್ರ್ ಹೋದರೆ ನಮಗೆ ಇದು ಸಿಗುತ್ತೆ, ಅದು ಗುರೋದು ಗೊರವಂಟಿಪಾಳ್ಯ ಸಿಗ್ನಲ್. ಅಲ್ಲಿಂದ ರೈಟ್ ಹೊಡ್ಕೊಂಡು ಹೆಬ್ಬಾಳ ರೋಡಾಗಿ ಹೋಗಿ ಸೀದಾ ಹೈದ್ರಾಬಾದ್ ರೋಡಿಂದ ದೇವನಹಳ್ಳಿಗೆ ಹೋಗ್ಬೇಕು. ನೋಡಿ ಇಲ್ಲಿಗೆ ಅಲ್ಲೊಂದು 5-6 ಸಲ ರಿವರ್ಸ್ ಬಿಟ್ಟಿದ್ದೀನಿ, ಇನ್ನೂ ಕಟ್ ಆಗ್ತಿಲ್ಲ ಗಾಡಿ. ಯಾಕಂದರೆ ಮುಂದ್ಗಡೆ ಗೇಟ್ ಇದೆಯಲ್ಲ, ಗೇಟಿಂದ ಒಂಚೂರು ಈ ಕಡೆ ಮರದ ಕಡೆಗೆ ಬಂದರೆ ಮರದ ಪಕ್ಕದಲ್ಲಿ ಆರಾಮಾಗಿ ಗಾಡಿ ಕಟ್ಟಾಗುತ್ತೆ. ಆ ಮರದ ಕಡೆಗೆ ಬರೋವರೆಗೂ ತೊಂದರೆನೇ ನೋಡಿ. ಒಂದು ಅಡಿ ಮುಂದೆ ಬಿಡಬೇಕು, ಒಂದು ಅಡಿ ಹಿಂದೆ ಬಿಡಬೇಕು, ಅಷ್ಟೊತ್ತಾಗ ಹಂಗೆ ಮಾಡಬೇಕು. ಇಲ್ಲಾಂದರೆ ನಾವು ಫ್ರಂಟಲ್ಲಿ ಬಂದಿದ್ರೆ ತುಂಬ ಕಷ್ಟ ಆಗಿಬಿಡೋದು. ಬ್ಯಾಕಲ್ಲಿ ರಿವರ್ಸ್ ಹೋಗ್ತಿದ್ದಿಲ್ಲ, ಏನಿಲ್ಲ. 10 ಟನ್ ಮಾಲ್ ಮುಂದ್ಗಡೆ ಇದೆಯಲ್ಲ ನೋಡಿ, ಕಟ್ಟಾಯಿತು. ಇನ್ನೊಂದು 2 ಸಲ ಹಿಂದೆ ಬಿಟ್ಟು ಮುಂದೆ ತಗೊಂಡ್ರೆ ಗಾಡಿ ಆರಾಮಾಗಿ ಕಟ್ಟಾಗಿಬಿಡುತ್ತೆ. ಇವಾಗ ಬೇಜಾನ್ ಜಾಗ ಇದೆ ನೋಡಿ, ಇವಾಗ ಬಂದುಬಿಡ್ಬೋದು. ನಮ್ಮ ಶಿಷ್ಯನಿಗೆ ಕರಿತಾ ಇದ್ದೀನಿ, ಬಾರಪ್ಪ ಹೋಗೋಣ ಅಂತೇಳಿ. ಈ ಕಡೆ ಲೆಫ್ಟ್ ಸೈಡಲ್ಲಿ ಪಾಪ ಕಾರವೆಲ್ಲ ಜಾಮ್ ಆಗಿದ್ದಾವೆ, ಆದರೂ ತಾಳ್ಮೆಯಿಂದ ಕಾದಿದ್ರು. ಇವಾಗ ನಾವು ಇಲ್ಲೇನು ಮಾಡ್ಬೇಕಂದ್ರೆ, ಮುಂದ್ಗಡೆ ಸಿಗ್ನಲ್ ಬಿದ್ದಿರುತ್ತೆ, ಇಲ್ಲಿನೂ ರಾಂಗ್ ರೂಟ್ನಾಗ ಹೋಗ್ಬೇಕಾಗ್ತತೆ. ಯಾಕಂತೀರ ಕಟ್ಟಾಗೋದಿಲ್ಲ, ಏನಿಲ್ಲ. ಇಲ್ಲಿಂದ ಒಂದು 500 ಮೀಟ್ರ್ ಹೋದರೆ 100 ಫೀಟ್ ರೋಡ್ ಇದೆ ನೋಡಿ. ಈ ಗೇಟಲ್ಲಿ ಎಷ್ಟು ಇರ್ಕಟ್ಟಲ್ಲಿ ಕಟ್ ಮಾಡ್ಕೆ ಬಂದಿರೋದು. ಚಿಕ್ಕ ಜಾಗದಲ್ಲಿ ಕಟ್ ಮಾಡ್ಬೇಕಾಗ್ತತೆ ಬೆಂಗಳೂರಲ್ಲಿ, ಏನು ಮಾಡೋಕ್ಕಾಗಲ್ಲ. ಗಾಡಿ ಅನ್ಲೋಡ್ ಮಾಡ್ಬೇಕಂದ್ರೆ ಎಲ್ಲಿ ಬೇಕಾದರೂ ಹೊಡಿಲೇಬೇಕು, ಇಲ್ಲಾಂದರೆ ಗಾಡಿ ಅನ್ಲೋಡ್ ಆಗೋಲ್ಲ. ಒಂದೊಂದಾಗೆ ಪಾರ್ಟಿಗಳು ಒಳಕ್ಕೆ ಬಂದಿಲ್ಲ ಅಂದರೆ, ಗಾಡಿ ತಂದಿಲ್ಲ ಅಂದರೆ ಅನ್ಲೋಡ್ ಮಾಡಲ್ಲ ಅಂತ ವಾಪಸ್ ಇರ್ತಾರೆ. ಅಲ್ಲಿ ಗಾಡಿ ಹೋಗಿಲ್ಲ ಅಂದ್ರೆ ನಾವು ಟ್ರೈ ಮಾಡ್ತೀವಿ, ಬಿಡೋಲ್ಲ. ಗಾಡಿ ತಗೊಂಡು ಹೋಗ್ತೀವಿ, ಏನು ಮಾಡೋಂಗಿಲ್ಲ, ನಮ್ಮ ಕೆಲಸನೇ ಅದು. ಸಿಟ್ಟಾಗಂಗಿಲ್ಲ, ಏನಿಲ್ಲ. ಇವಾಗ ಬಸ್ ಹೋಗ್ತಿದೆ ನೋಡಿ, ಇದು ಎಲೆಕ್ಟ್ರಿಕ್ ಬಸ್ಸು, ಅಲ್ಲಿ ರಾಂಗ್ ಸೈಡ್ನಾಗ ಹೋಗ್ಬೇಕು. ಅಂದರೆ ಇದು 1 ವೇ ರೋಡು, ರಾಂಗ್ ಸೈಡು 1 ವೇ ಏನಿಲ್ಲ, ಬರೀ ಹೋಗೋರಿಗೆ ಮಾತ್ರ ಇರೋದು, ಬರೋರಿಗಿಲ್ಲ. ನಾವು ರಾಂಗ್ ಸೈಡಲ್ಲಿ ಯಾಕೆ ತಗೊಂತಿದ್ದೀನಿ ಅಂದರೆ, ಲೆಫ್ಟ್ ಸೈಡಲ್ಲಿ ಹೋದರೆ ಗಾಡಿ ಕಟ್ಟಾಗಲ್ಲ. ಬೈಕ್ನವರೆಲ್ಲ ಬಂದು ಲೆಫ್ಟ್ ಸೈಡಿಗೆ ನಿಂತಿರ್ತಾರೆ, ಅದಕ್ಕೆ ರಾಂಗ್ ಸೈಡಲ್ಲಿ ಹೋಗಿ ನಿಂತ್ಕೊಂಡ್ಬಿಟ್ರೆ, ಈಗ ಹೆಂಗೆ ಸಿಗ್ನಲ್ ಬಿದ್ದು ರೋಡ್ ಜಾಮ್ ಆಗಿರುತ್ತೆ ಇಲ್ಲಿ ಮುಂದೆ. ರಾಂಗ್ ಸೈಡಲ್ಲಿ ಹೋದರೆ ಆರಾಮಾಗಿ ಬೇಗ ಕಟ್ಟಾಗುತ್ತೆ, ಬೇಗ ಹೋಗ್ಬೋದು. 10 ಗಂಟೆ ಅಷ್ಟೊತ್ತಿಗೆ ಖಾಲಿ ಮಾಡಿದ್ರು. ಅವ್ರಿಗೆ ಫೋನು ಮಾಡಿದ್ವಿ, ಅವರು ಲೊಕೇಶನ್ನು ಹಾಕಿದ್ರು. ಮೇನ್ ಇವಾಗ ನಾವು ದೇವನಹಳ್ಳಿಗೆ ಹೋಗ್ಬೇಕು, ಇಲ್ಲಿಂದ ಸಿಟಿ ಪಾಸ್ ಮಾಡಬೇಕು. ಹೆಬ್ಬಾಳ ಗಂಟ ಹೋದರೆ ಸಾಕು ಗುರು. ಹೈದ್ರಾಬಾದ್ ರೋಡ್ ಫ್ಲೈಓವರ್ ಹತ್ತಿದ್ರೆ ಅತ್ಲಾಗೇನು ತೊಂದರೆ ಇರೋಲ್ಲ, ಆರಾಮಾಗಿ ಹೋಗ್ತೀವಿ. ಈ ಮೈಕ್ ಯಾಕೋ ಕೆಟ್ಟೋಗ್ಬಿಟ್ಟದ ಗುರು, ವಾಯ್ಸ್ ಕೊಟ್ಟಿದ್ದೆ, ವಾಯ್ಸ್ ಅವರೆಲ್ಲ ಹೋಗ್ಬಿಟ್ಟತೆ ನೋಡಿ. ಇವಾಗ ಎಷ್ಟು ಜಾಮ್ ಆಗಿದೆ, ಹಿಂದಿಂದೇನೆ ಹೋಗ್ಬೇಕು. ಆ ಕಡೆ ಲೆಫ್ಟ್ ಸೈಡಿಗೆಲ್ಲ ಬಸ್ ನಿಂತಿದ್ದಾವೆ, ನಾವು ರಾಂಗ್ ರೂಟಾಗಿ ಬಂದು ನಿಂತಿದ್ದೀವಿ. ಏನು ತೊಂದರೆ ಇಲ್ಲ, ಈ ಸಿಗ್ನಲ್ ದಾಟಿ ಸಿಗೋಣ ಬನ್ನಿ. ನೋಡಿ ಲಾರಿ ಪಕ್ಕದಾಗ ಹೋಗಿ ನಿಂತ್ಕೊಂಡಾರೆ. ನೋಡಿ ಅಟ್ಲಾಗಿತ್ಲಾಗ ಓಡಾಡೋದು. ನಾನು ನಿನ್ನೆ ಒಂದು ವಿಡಿಯೋ ನೋಡಿದೆ, ಏನಂದರೆ ದೊಡ್ಡಬಳ್ಳಾಪುರದಾಗೆ ಇದು ಹೋಟ್ಲ ಹತ್ರ ನಿಂತಿರೋ ಗಾಡಿ ಕಾರಿಗೆ ಗ್ಲಾಸ್ ಎಲ್ಲ ಹೊಡೆದೋಗೈತೆ. ರೋಡ್ನಾಗ ಹೋಗೋ ಗಾಡಿ ಟೈರ್ ಬರೋಷ್ಟಾಗಿ ನೀವು ಹಂಗೆ ಪಕ್ಕದಾಗ ಲಾರಿಗಳ ಪಕ್ಕದಾಗ ಹೋಗಿ ನಿಂತ್ಕೊಬೇಡ್ರಿ. ಟೈರ್ ಬರೋಷ್ಟಾತಂದ್ರೆ ಸೀದಾ ನೀವು ಮ್ಯಾಲಿಗೆ ಟಿಕೆಟ್ ತಗೊಂತೀರ. ಎಲ್ಲಿ ಗ್ಯಾಪ್ ಸಿಗ್ತತ್ತ ಅದ್ರಾಗ ಚೂರ್ತಾ ಇರೋದೆ ಸುಮ್ಮನೆ. ಇಲ್ಲ ನೋಡಿ ಹೆಂಗೆ ಬರ್ತಾ ಇದಾರೆ.
ಎಲ್ಲಿ ಸಿಗ್ತದಲ್ಲ ನಾವು ಹರಿಗೆ ಬಿದ್ದು ಬಿಡೋಣ ಗುರು, ಒಂದು ಸೈಡಿಗೆ ಇದ್ದು ಬಿಡೋಣ. ಯಾವ ಟೈಮ್ನಾಗ ಯಾವ ಕಡೆ ಬರ್ತಾರ ಅನ್ನೋದೇ ಗೊತ್ತಾಗಲ್ಲ. ಇವ್ರೊಂಥರ ಹಾರ್ಟ್ ಪೇಷಂಟ್ ಇದ್ದಂಗೆ ಗುರು, ಯಾವಾಗ ಡಮ್ ಅಂತಾರಂತ ಗೊತ್ತಾಗಲ್ಲ ಬೈಕ್ನರು. ಎಲ್ಲಿ ಜಾಗ ಸಿಗ್ತದ ಅದ್ರಾಗ ನುಗ್ಗಿ ಬಿಡ್ತಾರೆ. ಏನು ಚೂರು ಐತೆ, ಇದು ಸ್ವಲ್ಪ ದೂರ ಐತೆ ಫ್ಲೈಓವರು, ಅಲ್ಲಿಂದ ಲೆಫ್ಟ್ ಹೊಡ್ಕೊಂಡ್ಬಿಟ್ರೆ ನಮಗೇನು ಅಷ್ಟೊಂದು ಟ್ರಾಫಿಕ್ ಇರಲ್ಲ. ಬನ್ನಿ ಹೋಗೋಣ ಮುಂದೆ. ಸೈಟಿಗೆ ಬಂದೀವಿ, ದೇವನಹಳ್ಳಿಗೆ. ಚೆಕ್ ಮಾಡ್ತಿದ್ದಾನೆ, ಏನು ಚೆಕ್ ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ. ಏನು ಇಲ್ಲಿ ಇಳಿಸ್ತಾರೋ ಎಲ್ಲಿ ಇಳಿಸ್ತಾರೋ, ಚೆಕ್ಕಿಂಗ್ ಮಾಡ್ತಿದ್ದಾರಂತೆ. ಐಟಮ್ ಕರೆಕ್ಟ್ ಆಯ್ತಾ ಇಲ್ಲ ಅಂಥೇಳಿ. ಕರೆಕ್ಟ್ ಇದ್ರೂ ಇಳಿಸ್ಕೋಬೇಕು, ಕರೆಕ್ಟ್ ಇಲ್ಲ ಅಂದ್ರೆ ಇಳಿಸ್ಕೋಬೇಕು. ನಾವೇನು ಮಾಡೋಕ್ಕೆ ಬರೋಲ್ಲ. ಅವ್ರು ಯಾವ್ದು ಲೋಡ್ ಮಾಡಿರ್ತಾರೆ ಅದನ್ನ ತಗೊಬಂದೀವಿ ಅಷ್ಟೇ. ಕ್ಯಾವ ರಿವರ್ಸು ಓ ಜಾಗ ಆಯ್ತು, ಹೋಗಿಂದೆ ಮಣ್ಣು ಬಾಬಾ. ನೋಡಿ ಸ್ನೇಹಿತರೆ, ಖಾಲಿ ಮಾಡ್ಕೊಂಡು ಹೋಗ್ತಾ ಇದೀವಿ. ಖಾಲಿ ಆಗೋಷ್ಟೊತ್ತಿಗೆ 7:30 ಆಯ್ತು. ಅರ್ಜೆಂಟ್ ಮನೆಗೆ ಹೋಗ್ಬೇಕು, ಇಂಪಾರ್ಟೆಂಟ್ ಕೆಲಸ ಐತೆ. ಪಾಪ ಇವನು ಮನೆಗೆ ಹೋಗ್ಬೇಕು. ಇವನು ಮನೆ ತುಮಕೂರಲ್ಲಿ ಡ್ರಾಪ್ ಹಾಕಿ ಹೋಗೋಣ. ಓನರ್ ಹತ್ರ ಒಂದ್ಸರಿ ಕೆಲಸ ಐತೆ. ನಮಗೆ ಲೋಡ್ ಇತ್ತು ಇಲ್ಲಿಂದಾನೆ, ಆದರೆ ಬಾಡಿಗೆ ಸೆಟ್ ಆಗಲಿಲ್ಲ. ಎಲ್ಲಿಗಂದ್ರೆ ಇದು ಪಾಲಂಪುರ್ಗಿತ್ತು, ಗುಜರಾತ್ ಅಹಮದಾಬಾದಿಂದ ಮುಂದೆ. ಅದು ಬೇಡ ಅಂತೇಳಿ ಕ್ಯಾನ್ಸಲ್ ಮಾಡಿದೆ. ಬಾಡಿಗೆ ಸೆಟ್ ಆಗಲಿಲ್ಲ, ಬಾಡಿಗೆ ಭಾಳ ಕಮ್ಮಿ ಇತ್ತು. ಅದಕ್ಕೆ ನೋಡೋಣ ಅಂತ ಹೋಗ್ತಾ ಇದ್ದೀನಿ. ಓನರ್ ಹತ್ರ ಹೇಳಿದರೆ ಬಾಡಿಗೆ ಚೆನ್ನಾಗಿಲ್ಲ, ಬೇಡ ಅಂದರೆ ಸರಿ ಆಯ್ತು ಬಾ ನಾಳೆ ನೋಡೋಣ ಅಂತಂದು. ಮತ್ತು ಏನಂದರೆ ನಮ್ಮ ಗಾಡಿನಾಗೆ ಬಾಲ್ಟ್ ತೊಂದರೆ ಏನಾಗ್ತೈತೆ ಅಂದರೆ ಲಿಫ್ಟಿನೋ ಬೋಲ್ಟ್ ಕಟ್ ಆಗ್ತದವ. ಅವು ಬೋಲ್ಟ್ ಹೋಗಿದ್ದಾವೆ. ಬೋಲ್ಟ್ ಹಾಕ್ಸ್ಕೊಂಡು ಒಂದು ಟೈರ್ ಚೇಂಜ್ ಮಾಡ್ಕೊಂಡು ಹೋಗೋದು. ನೋಡೋಣ, ಸಣ್ಣ ಪುಟ್ಟದ ಕೆಲಸ ಇದ್ದೇ ಇರ್ತದೆ. ಟ್ರಿಪ್ ಹಿಂಗೆ ಹೋಗಿ ಬಂದೈತೆ ಗಾಡಿ. ಒಂದು 4-5 ಸಾವಿರ ಕಿಲೋಮೀಟ್ರ್ ಓಡೈತಂದ್ರು ಸಣ್ಣ ಪುಟ್ಟ ಚೆಕಪ್ಗಳು ಇದ್ದೇ ಇರ್ತವೆ. ಹೋಗಿ ಚೆಕ್ ಮಾಡ್ಸೋಣ. ಲೋಡಿಂಗಿಂದೇನು ಕನ್ಫರ್ಮ್ ಯಾವ ಆಗಿಲ್ಲ. ನಾಳೆ ಕೆಲಸ ಮಾಡಿ ನೋಡೋಣಂತೆ. ನಮ್ಮದು 2 ಕಡೆ ಇದೆ, ಕಲ್ಕತ್ತಾ ಹೋಗೋದು ಇಲ್ಲಾಂದರೆ ವಾರಣಾಸಿ ಹೋಗೋದು ಅಂತೇಳಿ. ವಾರಣಾಸಿ ಕುಂಬ್ಳಕಾಯಿ ಬೇರೆ ಹೋಗ್ತಾಯಿತ್ತು ಅಂತಾರೆ, ಇನ್ನೂ ಕನ್ಫರ್ಮ್ ಇಲ್ಲ. ಟ್ರಾನ್ಸ್ಪೋರ್ಟ್ನಾಗೆ ಕೇಳಿದರೆ ಗೊತ್ತಿಲ್ಲ ಅಂದರು. ಇಲ್ಲಾಂದರೆ ಕಲ್ಕತ್ತಾ ತುಂಬೋದು. ಯಾವ ಸಿಕ್ಕಿಲ್ಲ ಅಂದರೆ ನಾಗ್ಪುರ್ ಅಂತೂ ಲೋಡಿಂಗ್ಗೆ ಬರ್ತಾನೆ ಇಲ್ಲ. ಅದು ಯಾವ ಸಿಕ್ಕಿಲ್ಲ ಅಂದರೆ ಲೋಕಲ್ ನೋಡೋಣಂತೆ. ಮಂಗಳೂರು ಹೋದ್ರೆ ಅದು. ಇವಾಗ ನಾನು ಹೋಗ್ಬೇಕು. ಹೋಗಿ ಯಾಕಂದರೆ ನಾಳೆ ಮಾಲೆ ಹಾಕಬೇಕು. ಅದಕ್ಕೋಸ್ಕರನೇ ದುರ್ಗಕ್ಕೆ ಕೆಂಪಿ ಹೋಗ್ತಿರೋದು ನಾನು. ಇಲ್ಲಾಂದ್ರೆ ಬೇಕಾದ್ರೆ ಒಂದು ದಿವಸ ಇಲ್ಲೇ ಕಾದು ಏನಾರ ಲೋಡ್ ಮಾಡ್ತಿದ್ದೆ. ನಾಳೆ ಮಾಲೆ ಹಾಕಬೇಕು, ಅದಕ್ಕೆ ಹೋಗ್ತಿರೋದು. ಬನ್ನಿ ನೋಡೋಣ, ಮುಂದೆ ಹೋಗಿ ಸಿಗೋಣ. ನಮ್ಮ ದರ್ಶಗಿಲ್ಲೇ ಇಳಿಸಿದೆ ಎಂಟ್ರೆನ್ಸ್ನಾಗ, ತುಮಕೂರು ಎಂಟ್ರೆನ್ಸ್ನಾಗೆ. ಮನೆಗೆ ಹೋಗ್ತಾನಂತೆ. ಕಾರಣಾಂತಿಕಗಳಿಂದ ಅವ್ನು ಬರೋದಿಲ್ಲ, ಯಾರೂ ಇಲ್ಲ, ಒಬ್ಬನೇ ಹೋಗ್ಬೇಕಾಗ್ತೈತಿ ಈ ಟ್ರಿಪ್ಪು. ನೋಡೋಣ, ಯಾರನ್ನು ಸಿಕ್ಕರೆ ಕರ್ಕೊಂಡು ಹೋಗೋದು, ಇಲ್ಲಾಂದರೆ ಒಬ್ಬನೇ ಹೋಗೋದು. ಅವ್ರ ಮನೇಲಿ ಅವ್ರ ಮಮ್ಮಿ ಬೈದ್ರು ಅಂತೆ. ರಾಜಸ್ಥಾನಿಗೆ ಹೋಗಿದ್ದಕ್ಕೆ ಲಾಂಗ್ ಹೋಗೋದಾದ್ರೆ ಹೋಗ್ಬೇಡ ಅಂತಂದು. ಅದಕ್ಕೆ ಇನ್ನೇನು ಮಾಡೋದು ಹೇಳಿ, ಅದಕ್ಕೆ ಬೇಡ ಬಿಡಪ್ಪ ಅಂತೇಳಿ ಬಿಟ್ಟು ಹೋಗ್ತಾ ಇದ್ದೀನಿ. ದುರ್ಗಕ್ಕೆ ಹೋಗ್ತಾ ಇರೋದೆ. ಬನ್ನಿ ಹೋಗೋಣ. ಇನ್ನು ಡೀಸೆಲ್ ಬೇರೆ ಹಾಕ್ತೀನಿ. ಡೀಸೆಲ್ ಏನು ದುರ್ಗಕ್ಕೆ ಹೋಗೋಕ್ಕೈತೆ, ನೋಡೋದು. ಬನ್ನಿ ಹೋಗೋಣ.